ವಿಧಾನಸಭೆ ಕಲಾಪ ಇದು. ಸುದೀರ್ಘ 15 ಗಂಟೆಗಳ ಕಲಾಪವನ್ನು ನಡೆಸಿದ್ದಾರೆ ಸ್ಪೀಕರ್ ಖಾದರ್ ಅವರು. ನಿನ್ನೆ ಬೆಳಗ್ಗೆ 9:40ರಿಂದ ರಾತ್ರಿ 12:40 ತನಕ ನಡೆದಿರುವಂಥ ಕಲಾಪ. ಮಧ್ಯಾಹ್ನ ಊಟಕ್ಕೂ ಕೂಡ ವಿರಾಮ ನೀಡದೆ ಚರ್ಚೆಯನ್ನು ನಡೆಸಲಾಗಿದೆ. ಸೋಮವಾರ 14 ಗಂಟೆಗಳ ಕಾಲ ನಡೆದಿರುವಂಥ ಚರ್ಚೆ ಇದು. ನಿನ್ನೆ ಸತತವಾಗಿ 15 ಗಂಟೆ ನಡೆದ ಪ್ರಶ್ನೋತ್ತರ ಕಲಾಪ. ವಿಧಾನಸಭೆ ಕಲಾಪ ಬೆಳಗ್ಗೆ 9 ಗಂಟೆಗೆ ಮುಂದೂಡಿಕೆ ಆಗಿರುವಂಥದ್ದು. ನೋಡಿ, ಮೊನ್ನೆ ನೋಡಿದ್ವಿ, ಇವತ್ತು ಕೂಡ ಅದೇ ಥರ ಆ ದಾಖಲೆಯನ್ನು ಓಡಿಸ್ ಮಾಡಿ ಈಗ 15 ಗಂಟೆಗಳ ಕಾಲ ಸತತವಾಗಿ ಒಂದು ಚರ್ಚೆಯನ್ನು ನಡೆಸಲಾಗಿದೆ. ನೋಡಿ, ಕಾರ್ಯಕಲಾಪಗಳ ಪಟ್ಟಿ ಪೂರೈಸುವುದು ನನ್ನ ಜವಾಬ್ದಾರಿ. ಅದು ಒಂದು ಪ್ರಶ್ನೆಗಾಗಿ ಹಲವು ದಿನದಿಂದ ಕಾದು ಕುಳಿತಿರ್ತಾರೆ MLAಗಳು ಅಥವಾ ಸಚಿವರು. ಹೀಗಾಗಿ ಎಲ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಬೇಕು. ರಾತ್ರಿ ಕಲಾಪವನ್ನು ಮುಗಿಸಿ ಬಂದಂತ ಸ್ಪೀಕರ್ ಖಾದರ್ ಅವರ ಹೇಳಿಕೆ ಇದು. ಸಮಯ ಮುಖ್ಯ ಅಲ್ಲ, ಕಲಾಪ ಪಟ್ಟಿ ಮುಗಿಸುವುದು ಮುಖ್ಯ ಅಂತ ಅವ್ರು ಹೇಳ್ತಿದ್ದಾರೆ. ಕೆಲ ಪ್ರಶ್ನೆಗಳಿಗೆ ಈಗಾಗಲೇ ಸರ್ಕಾರ ಉತ್ತರ ಕೊಟ್ಟಿದೆ. ಉಳಿದ ಪ್ರಶ್ನೆಗಳಿಗೆ ಇಂದು CM ಉತ್ತರವನ್ನ ಕೊಡಲಿದ್ದಾರೆ. ಇನ್ನೂ ಕೂಡ ಚರ್ಚೆ ಮುಂದುವರಿಯುತ್ತೆ ಅಂತ ಖಾದರ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ಸಮಯ ಮುಖ್ಯ ಅಲ್ಲ, ಕೆಲಸ ಮುಖ್ಯ. ಒಂದಿಷ್ಟು ಜನ ಒಂದು ವರ್ಷದಿಂದ ಕಾದು ಕುಳ್ಕೊಂಡಿದ್ದಾರೆ. ಪ್ರಶ್ನೆ ಕೇಳಬೇಕಾಗತ್ತೆ, ಅಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗತ್ತೆ, ಅಂಥ ಕೆಲಸಗಳು ಕೂಡ ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಸಮಯಕ್ಕೆ ನಾವು ಮುಖ್ಯತ್ವವನ್ನು ಕೊಡೋದಿಲ್ಲ ಅಂತ ಖಾದರ್ ಹೇಳ್ತಿದ್ದಾರೆ. ಯಾಕಂತ ಹೇಳಿದರೆ ಬಹಳ ಸಮಯದಿಂದ ಒಂದು MLAಗಳಿರಲಿ ಅಥವಾ ನಮ್ಮ ಭಾಳಷ್ಟು ಆಸಕ್ತಿಯಿಂದ ಕ್ವಶನ್ ಕೇಳಿರ್ತಾರೆ ಅಥವಾ ಕಾಲಿಂಗ್ ಅಟೆನ್ಷನ್ ಹಾಕಿರ್ತಾರೆ. ನಾವು ಹಿರಿಯ ನಾಯಕರು ಮತ್ತು ಮುಖಂಡರು ಬೆಳಗಿಂದ ಬೇರೆ ಚರ್ಚೆ ಮಾಡ್ತಾರೆ. ಆದರೆ ಫಸ್ಟ್ ಟೈಮ್ ಸಹ ಯಾರು ಬಂದಿದ್ದಾರೆ ಅಥವಾ ಕೆಲವೊಬ್ಬರು ಯಾರಿಗೆ ಮಾತಾಡಲಿಕ್ಕೆ ಆಗಲಿಲ್ಲ, ಅವರೊಂದು ಪ್ರಶ್ನೆಗಾಗಿ ಬಹುಶಃ ಹಲವಾರು ದಿನ ಕಾದು ಕೂತ್ಕೊಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕಡೆಗಳಿಗೆ 8 ಗಂಟೆ ಆಯಿತು, ಸಮಯ ಆಯ್ತು ಅಂತ ಹೇಳಿ ನಾವು ಅದನ್ನು ಮುಂದಕ್ಕೆ ಹಾಕಿ ಮನೆಗೆ ಹೋದರೆ ಈ ಶಾಸಕರಿಗೆ ಜಾಸ್ತಿ ಹೆಚ್ಚು ಆಸಕ್ತಿ ಬರೋದಿಲ್ಲ ಮತ್ತೆ ಬರಲಿಕ್ಕೆ. ಆದ ಕಾರಣ ನಮ್ಮ ಜವಾಬ್ದಾರಿ ಏನಿದೆ, ಯಾರೆಲ್ಲ ಆ ಸದನಲ್ಲಿದ್ದಾರ ಅವರೆಲ್ಲ ಪ್ರಶ್ನೋತ್ತರಲ್ಲಿ, ಕಾಲಿಂಗ್ ಅಟೆನ್ಷನಲ್ಲಿ, ಚರ್ಚೆಗಳಲ್ಲಿ ಎಲ್ಲರೂ ಕೂಡ ಅದನ್ನು ಭಾಗವಹಿಸಲು ಅವಕಾಶ ಮಾಡಿಕೊಡೋದು ನನ್ನ ಜವಾಬ್ದಾರಿ ಆಗಿದೆ. ಇವತ್ತಿಷ್ಟು ಬೇರೆ ಡಿಸ್ಕಷನ್ಸ್, ಬೇರೆ ಚರ್ಚೆಗಳು ಮತ್ತು ಉತ್ತರ ಎಲ್ಲ ಆಗೋ ಈ ಸಮಯ ಆಗಿದೆ. ಅದಕ್ಕೆ ನಮ್ಮ ಸಮಯ ಮುಖ್ಯ ಅಲ್ಲ, ನಮ್ಮ ಕಾರ್ಯಕಲಾಪ ಏನಿದೆ ಅದನ್ನೆಲ್ಲ ಈಡೇರಿಸೋ ಸಮಾಧಾನ ಇದೆ. ಎರಡನೇದು ಇನ್ನೊಂದು ಚರ್ಚೆ ಯಾವುದು ನಡೆದಿದೆ, ಅನುದಾನದ ಕೊರತೆ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು. ಅದೇ ಕೂಡ ಮೊನ್ನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಮೂರನೇ ದೊಡ್ಡ ಮಟ್ಟದ ಚರ್ಚೆ ಯಾವುದು ನಡೆಯಿತು, ವಕ್ಫಿಗೆ ಸಂಬಂಧಪಟ್ಟಾಗೆ ನಡೆಯಿತು. ಭಾಳ ಸುದೀರ್ಘ ಉತ್ತರ ಕೂಡ ಕೊಟ್ಟಿದ್ದಾರೆ, ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಭಾಳ ಸ್ಪಷ್ಟವಾಗಿ ಹೇಳಿದೆ ಸರ್ಕಾರ ಏನು ಮಾಡ್ತದೆ. ಯಾವುದೇ ಸರ್ಕಾರಿ ಶಾಲೆ ಇರಲಿ, ಧಾರ್ಮಿಕ ಕೇಂದ್ರಗಳಿರಲಿ, ಅದನ್ನಿನ್ನೂ ಕೂಡ ಅಲ್ಲಿ ಏನು ಕೂಡ ತೊಂದರೆ ಮಾಡಲಿಕ್ಕೆ ಹೋಗುವುದಿಲ್ಲ. ಮತ್ತು ಅಂಥದ್ದೇನಾದರೂ ರೈತರ ಸಂಬಂಧ ಯಾವುದು ಇದ್ದರೆ ಅಗತ್ಯ ಬಿದ್ದಲ್ಲಿ ಬೇರೊಂದು ನಿವೃತ್ತ ಜಡ್ಜ್ ಮುಖಾಂತರ ಮತ್ತು ಅಧಿಕ ಮುಖಾಂತರ ತನಿಖೆ ಮಾಡುವಂಥ ಸಮಿತಿಯನ್ನು ರಚನೆ ಮಾಡ್ತಾರೆ. ಭಾಳ ಸ್ಪಷ್ಟವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ. ಅದೆಲ್ಲ ನಮಗೆ ಮುಖ್ಯ ಬೇಕಾದದ್ದು. ಮತ್ತು ಇನ್ನೊಂದು ಪ್ರಶ್ನೆ ಯಾವುದು ಬಂತು, ನಮ್ಮ ಔಷಧ ಮತ್ತು ಬಾಣಂತಿಯರ ಸಾವಿಗೆ ಸಂಬಂಧ ಚರ್ಚೆ ಆಯಿತು. ಅದು ಮಾನ್ಯ ದಿನೇಶ್ ಗುಂಡೂರಾವ್ ಆರೋಗ್ಯ ನಾಲೆಜ್ಗೆ ಉತ್ತರ ಕೊಡ್ತಾರೆ. ಅದಕ್ಕೆ ನೋಡಿ, ಇವತ್ತು ಯಾವುದೆಲ್ಲ ಚರ್ಚೆ ನಡೆದಿದೆ ಅದು ಒಂದು ಆರೋಗ್ಯಕರ ವಾತಾವರಣದಲ್ಲಿ ಬೇಕಾಗುವಂಥ ಎಲ್ಲ ಚರ್ಚೆನೂ. ವಿಧಾನಸಭೆ ಕಲಾಪ ಇದು. ಸುದೀರ್ಘ 15 ಗಂಟೆಗಳ ಕಲಾಪವನ್ನು ನಡೆಸಿದ್ದಾರೆ ಸ್ಪೀಕರ್ ಖಾದರ್ ಅವರು. ನಿನ್ನೆ ಬೆಳಗ್ಗೆ 9:40ರಿಂದ ರಾತ್ರಿ 12:40 ತನಕ ನಡೆದಿರುವಂಥ ಕಲಾಪ. ಮಧ್ಯಾಹ್ನ ಊಟಕ್ಕೂ ಕೂಡ ವಿರಾಮ ನೀಡದೆ ಚರ್ಚೆಯನ್ನು ನಡೆಸಲಾಗಿದೆ. ಸೋಮವಾರ 14 ಗಂಟೆಗಳ ಕಾಲ ನಡೆದಿರುವಂಥ ಚರ್ಚೆ ಇದು. ನಿನ್ನೆ ಸತತವಾಗಿ 15 ಗಂಟೆ ನಡೆದ ಪ್ರಶ್ನೋತ್ತರ ಕಲಾಪ. ವಿಧಾನಸಭೆ ಕಲಾಪ ಬೆಳಗ್ಗೆ 9 ಗಂಟೆಗೆ ಮುಂದೂಡಿಕೆ ಆಗಿರುವಂಥದ್ದು. ನೋಡಿ, ಮೊನ್ನೆ ನೋಡಿದ್ವಿ, ಇವತ್ತು ಕೂಡ ಅದೇ ಥರ ಆ ದಾಖಲೆಯನ್ನು ಓಡಿಸ್ ಮಾಡಿ ಈಗ 15 ಗಂಟೆಗಳ ಕಾಲ ಸತತವಾಗಿ ಒಂದು ಚರ್ಚೆಯನ್ನು ನಡೆಸಲಾಗಿದೆ. ನೋಡಿ, ಕಾರ್ಯಕಲಾಪಗಳ ಪಟ್ಟಿ ಪೂರೈಸುವುದು ನನ್ನ ಜವಾಬ್ದಾರಿ. ಅದು ಒಂದು ಪ್ರಶ್ನೆಗಾಗಿ ಹಲವು ದಿನದಿಂದ ಕಾದು ಕುಳಿತಿರ್ತಾರೆ MLAಗಳು ಅಥವಾ ಸಚಿವರು. ಹೀಗಾಗಿ ಎಲ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಬೇಕು. ರಾತ್ರಿ ಕಲಾಪವನ್ನು ಮುಗಿಸಿ ಬಂದಂತ ಸ್ಪೀಕರ್ ಖಾದರ್ ಅವರ ಹೇಳಿಕೆ ಇದು. ಸಮಯ ಮುಖ್ಯ ಅಲ್ಲ, ಕಲಾಪ ಪಟ್ಟಿ ಮುಗಿಸುವುದು ಮುಖ್ಯ ಅಂತ ಅವ್ರು ಹೇಳ್ತಿದ್ದಾರೆ. ಕೆಲ ಪ್ರಶ್ನೆಗಳಿಗೆ ಈಗಾಗಲೇ ಸರ್ಕಾರ ಉತ್ತರ ಕೊಟ್ಟಿದೆ. ಉಳಿದ ಪ್ರಶ್ನೆಗಳಿಗೆ ಇಂದು
ಸಿಎಂ ಉತ್ತರವನ್ನ ಕೊಡಲಿದ್ದಾರೆ. ಇನ್ನೂ ಕೂಡ ಚರ್ಚೆ ಮುಂದುವರಿಯುತ್ತೆ ಅಂತ ಖಾದರ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ಸಮಯ ಮುಖ್ಯ ಅಲ್ಲ, ಕೆಲಸ ಮುಖ್ಯ. ಸೊ ಒಂದಿಷ್ಟು ಜನ ಒಂದು ವರ್ಷದಿಂದ ಕಾದು ಕುಳ್ಕೊಂಡಿದ್ದಾರೆ. ಪ್ರಶ್ನೆ ಕೇಳಬೇಕಾಗತ್ತೆ, ಅಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗತ್ತೆ, ಅಂಥ ಕೆಲಸಗಳು ಕೂಡ ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಸಮಯಕ್ಕೆ ನಾವು ಮುಖ್ಯತ್ವವನ್ನು ಕೊಡೋದಿಲ್ಲ ಅಂತ ಖಾದರ್ ಹೇಳ್ತಿದ್ದಾರೆ. ಯಾಕಂತ ಹೇಳಿದರೆ ಭಾಳ ಸಮಯದಿಂದ ಒಂದು MLAಗಳಿರಲಿ ಅಥವಾ ನಮ್ಮ ಭಾಳಷ್ಟು ಆಸಕ್ತಿಯಿಂದ ಕ್ವಶನ್ ಕೇಳಿರ್ತಾರೆ ಅಥವಾ ಕಾಲಿಂಗ್ ಅಟೆನ್ಷನ್ ಹಾಕಿರ್ತಾರೆ. ನಾವು ಹಿರಿಯ ನಾಯಕರು ಮತ್ತು ಮುಖಂಡರು ಬೆಳಗಿಂದ ಬೇರೆ ಚರ್ಚೆ ಮಾಡ್ತಾರೆ. ಆದರೆ ಫಸ್ಟ್ ಟೈಮ್ ಸಹ ಯಾರು ಬಂದಿದ್ದಾರೆ ಅಥವಾ ಕೆಲವೊಬ್ಬರು ಯಾರಿಗೆ ಮಾತಾಡಲಿಕ್ಕೆ ಆಗಲಿಲ್ಲ, ಅವರೊಂದು ಪ್ರಶ್ನೆಗಾಗಿ ಬಹುಶಃ ಹಲವಾರು ದಿನ ಕಾದು ಕೂತ್ಕೊಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕಡೆಗಳಿಗೆ 8 ಗಂಟೆ ಆಯಿತು, ಸಮಯ ಆಯ್ತು ಅಂತ ಹೇಳಿ ನಾವು ಅದನ್ನು ಮುಂದಕ್ಕೆ ಹಾಕಿ ಮನೆಗೆ ಹೋದರೆ ಈ ಶಾಸಕರಿಗೆ ಜಾಸ್ತಿ ಹೆಚ್ಚು ಆಸಕ್ತಿ ಬರೋದಿಲ್ಲ ಮತ್ತೆ ಬರಲಿಕ್ಕೆ. ಆದ ಕಾರಣ ನಮ್ಮ ಜವಾಬ್ದಾರಿ ಏನಿದೆ, ಯಾರೆಲ್ಲ ಆ ಸದನಲ್ಲಿದ್ದಾರ ಅವರೆಲ್ಲ ಪ್ರಶ್ನೋತ್ತರಲ್ಲಿ, ಕಾಲಿಂಗ್ ಅಟೆನ್ಷನಲ್ಲಿ, ಚರ್ಚೆಗಳಲ್ಲಿ ಎಲ್ಲರೂ ಕೂಡ ಅದನ್ನು ಭಾಗವಹಿಸಲು ಅವಕಾಶ ಮಾಡಿಕೊಡೋದು ನನ್ನ ಜವಾಬ್ದಾರಿ ಆಗಿದೆ. ಇವತ್ತಿಷ್ಟು ಬೇರೆ ಡಿಸ್ಕಷನ್ಸ್, ಬೇರೆ ಚರ್ಚೆಗಳು ಮತ್ತು ಉತ್ತರ ಎಲ್ಲ ಆಗು ಈ ಸಮಯ ಆಗಿದೆ. ಅದಕ್ಕೆ ನಮ್ಮ ಸಮಯ ಮುಖ್ಯ ಅಲ್ಲ, ನಮ್ಮ ಕಾರ್ಯಕಲಾಪ ಏನಿದೆ ಅದನ್ನೆಲ್ಲ ಈಡೇರಿಸೋ ಸಮಾಧಾನ ಇದೆ. ಎರಡನೇದು ಇನ್ನೊಂದು ಚರ್ಚೆ ಯಾವುದು ನಡೆದಿದೆ, ಅನುದಾನದ ಕೊರತೆ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು. ಅದೇ ಕೂಡ ಮೊನ್ನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಮೂರನೇ ದೊಡ್ಡ ಮಟ್ಟದ ಚರ್ಚೆ ಯಾವುದು ನಡೆಯಿತು, ವಕ್ಫಿಗೆ ಸಂಬಂಧಪಟ್ಟಾಗೆ ನಡೆಯಿತು. ಭಾಳ ಸುದೀರ್ಘ ಉತ್ತರ ಕೂಡ ಕೊಟ್ಟಿದ್ದಾರೆ, ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಭಾಳ ಸ್ಪಷ್ಟವಾಗಿ ಹೇಳಿದೆ ಸರ್ಕಾರ ಏನು ಮಾಡ್ತದೆ. ಯಾವುದೇ ಸರ್ಕಾರಿ ಶಾಲೆ ಇರಲಿ, ಧಾರ್ಮಿಕ ಕೇಂದ್ರಗಳಿರಲಿ, ಅದನ್ನಿನ್ನೂ ಕೂಡ ಅಲ್ಲಿ ಏನು ಕೂಡ ತೊಂದರೆ ಮಾಡಲಿಕ್ಕೆ ಹೋಗುವುದಿಲ್ಲ. ಮತ್ತು ಅಂಥದ್ದೇನಾದರೂ ರೈತರ ಸಮಸ್ಯೆ ಯಾವುದು ಇದ್ದರೆ ಅಗತ್ಯ ಬಿದ್ದಲ್ಲಿ ಬೇರೊಂದು ನಿವೃತ್ತ ಜಡ್ಜ್ ಮುಖಾಂತರ ಮತ್ತು ಅಧಿಕ ಮುಖಾಂತರ ತನಿಖೆ ಮಾಡುವಂಥ ಸಮಿತಿಯನ್ನು ರಚನೆ ಮಾಡ್ತಾರೆ. ಭಾಳ ಸ್ಪಷ್ಟವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ, ಅದೆಲ್ಲ ನಮಗೆ ಮುಖ್ಯ ಬೇಕಾದದ್ದು. ಮತ್ತು ಇನ್ನೊಂದು ಪ್ರಶ್ನೆ ಯಾವುದು ಬಂತು, ನಮ್ಮ ಔಷಧ ಮತ್ತು ಬಾಣಂತಿಯರ ಸಾವಿಗೆ ಸಂಬಂಧ ಚರ್ಚೆ ಆಯಿತು. ಅದು ಮಾನ್ಯ ದಿನೇಶ್ ಗುಂಡೂರಾವ್ ಆರೋಗ್ಯ ನಾಲೆಜ್ಗೆ ಉತ್ತರ ಕೊಡ್ತಾರೆ. ಅದಕ್ಕೆ ನೋಡಿ, ಇವತ್ತು ಯಾವುದೆಲ್ಲ ಚರ್ಚೆ ನಡೀತಿದೆ ಅದು ಒಂದು ಆರೋಗ್ಯಕರ ವಾತಾವರಣದಲ್ಲಿ ಬೇಕಾಗುವಂಥ ಎಲ್ಲ ಚರ್ಚೆನೂ. ವಿಧಾನಸಭೆ ಕಲಾಪ ಇದು ಸುದೀರ್ಘ 15 ಗಂಟೆಗಳ ಕಲಾಪವನ್ನು ನಡೆಸಿದ್ದಾರೆ ಸ್ಪೀಕರ್ ಖಾದರ್ ಅವರು. ನಿನ್ನೆ ಬೆಳಗ್ಗೆ 9:40ರಿಂದ ರಾತ್ರಿ 12:40 ತನಕ ನಡೆದಿರುವಂಥ ಕಲಾಪ. ಮಧ್ಯಾಹ್ನ ಊಟಕ್ಕೂ ಕೂಡ ವಿರಾಮ ನೀಡದೆ ಚರ್ಚೆಯನ್ನು ನಡೆಸಲಾಗಿದೆ. ಸೋಮವಾರ 14 ಗಂಟೆಗಳ ಕಾಲ ನಡೆದಿರುವಂಥ ಚರ್ಚೆ ಇದು. ನಿನ್ನೆ ಸತತವಾಗಿ 15 ಗಂಟೆ ನಡೆದ ಪ್ರಶ್ನೋತ್ತರ ಕಲಾಪ. ವಿಧಾನಸಭೆ ಕಲಾಪ ಬೆಳಗ್ಗೆ 9 ಗಂಟೆಗೆ ಮುಂದೂಡಿಕೆ ಆಗಿರುವಂಥದ್ದು. ನೋಡಿ, ಮೊನ್ನೆ ನೋಡಿದ್ವಿ, ಇವತ್ತು ಕೂಡ ಅದೇ ಥರ ಆ ದಾಖಲೆಯನ್ನು ಓಡಿಸಿ ಮಾಡಿ ಈಗ 15 ಗಂಟೆಗಳ ಕಾಲ ಸತತವಾಗಿ ಈ ಒಂದು ಚರ್ಚೆಯನ್ನು ನಡೆಸಲಾಗಿದೆ.